ಸರ್ಕಾರಕ್ಕೆ, ಪೇಪರ್ ಲೀಕ್ ಮಾಡ್ತಿರೋ ಬಿಜೆಪಿ ಸರ್ಕಾರಕ್ಕೆ. ಸರ್, ಇವತ್ತು ತಮ್ಮೆಲ್ಲರಿಗೂ ಮಾಧ್ಯಮದಲ್ಲಿ ಎಲ್ಲರೂ ತಾವೇ ಪ್ರಸಾರ ಮಾಡ್ತಾ ಇದ್ದೀರಾ. ತಮಗೆ ಗೊತ್ತಿದೆ ಇವತ್ತು ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಜೊತೆ ಜೀವನದಲ್ಲಿ ಚಲಾಟ ಆಡ್ತಾ ಇದ್ದಾರೆ. 17 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀಟ್ ವಿಚಾರವಾಗಿ. ಇವತ್ತು ಇವರು ಹಲವಾರು ವಿಚಾರಗಳನ್ನ ಹೇಳ್ತಾರೆ, ಆದ್ರೆ ಸಣ್ಣದೊಂದು ಕ್ವಶನ್ ಪೇಪರ್ ಲೀಕ್ ನ ಇವ್ರು ಕೇಳಿ ತಡೆಯಕ್ಕಾಗ್ತಾ ಇಲ್ಲ. ಇವತ್ತು 17 ಜನ ವಿದ್ಯಾರ್ಥಿಗಳು ತೀರೋಗಿದ್ದಾರೆ. ಇವ್ರು ಯಾವುದೇ ಕಾರಣಕ್ಕೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಮತ್ತೆ ಇವರು ಕೇಂದ್ರ ಸರ್ಕಾರದಿಂದ ಒಂದು ಮಾನವೀಯತೆ ದೃಷ್ಟಿಯನ್ನು ಸಹ ಆ 17 ಜನ ವಿದ್ಯಾರ್ಥಿಗಳಿಗೆ ಸಾಂತ್ವನ ಒಂದು ಹೇಳಿಲ್ಲ. ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಬಂದು ಓಪನ್ ಆಗಿ ಅವ್ರಿಗೆ ಒಂದು ಯಾವುದೇ ಒಂದು ಸಂದೇಶನ ಸರ್ ಇವತ್ತು ಕೊಟ್ಟಿಲ್ಲ. ಹಾಗಾಗಿ ನಮ್ಮ NSA ವತಿಯಿಂದ ನಮ್ಮ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಸರ್. PUC ಮುಗಿದು ಏನು ಎಕ್ಸಾಮ್ ಬರೆದು ವೈದ್ಯಕೀಯ ಪ್ರವೇಶ ಮಾಡಬೇಕು ಅಂದ್ರೆ ನೀಟ್ ಎಕ್ಸಾಮ್ ಬರಬೇಕು. ಅದರಲ್ಲಿ 22 ಲಕ್ಷ ಜನ ಎಕ್ಸಾಮ್ ಬರ್ತಿದ್ದಾರೆ. ಅದರಲ್ಲಿ ಯಾರೋ ಅಂಬಾನಿ ಮಕ್ಕಳು, ಅದಾನಿ ಮಕ್ಕಳು, ದುಡ್ಡಿರೋಂಥವ್ರು ಯಾರೋ ಬೆಳವಣಿಗೆ ಅಷ್ಟು ಜನ ಅದನ್ನ ಕೊಂಡ್ಕೊಂಡು 10 ಲಕ್ಷ 20 ಲಕ್ಷಕ್ಕೆ ಮಾರ್ಕೆಟ್ ಅಲ್ಲಿ ತರಕಾರಿ ಮಾರಿದಾಗ ಮಾರ್ಕೊಂಡು ಮಾಡ್ತಾ ಇದ್ದಾರೆ. ಇವರು ಬಿಜೆಪಿ ಸರ್ಕಾರದವರು, ಈ ಶಿಕ್ಷಣ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಇವ್ರ ವಿರುದ್ಧ ಕಠಿಣ ಕ್ರಮ ತಗೊಂಡು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟು ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಆ ವಿದ್ಯಾರ್ಥಿಗಳಿಗೆ ಆಗಿರೋ ಅನ್ಯಾಯಗಳಿಗೆ ನ್ಯಾಯ ಕೊಡಿಸ್ಬೇಕು. ವಿದ್ಯಾರ್ಥಿಗಳು ಇವತ್ತು ಏನು 17 ಮಂದಿ ಸತ್ತವ್ರೆ, ಅವ್ರಿಗೆಲ್ಲ ಒಂದು ಪರಿಹಾರನ ಅವ್ರ ಮನೆಯವರಿಗೆ ಘೋಷಣೆ ಮಾಡಿ ವಿದ್ಯಾರ್ಥಿಗಳ ಪರವಾಗಿ ಮೋದಿ ಅವರಾಗಿರ್ಬೋದು, ಅಮಿತ್ ಶಾ ಅವ್ರನ್ನ ಪ್ರಧಾನ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಂತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.